ಹಾಯ್ ಹಲೋ ನಮಸ್ತೆ. ಇವತ್ತಿನ ರೆಸಿಪಿ ಬಂದು ಪಡ್ಲಕಾಯಿ ಮತ್ತು ಕಾಬೂಲ್ ಕಡಲೆ ಸಾಂಬಾರು ಅಥವಾ ಸಾಗು. ಫಸ್ಟು ಬಾಣಲಿ ಇಟ್ಕೊಂಡು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಬೇಕು. ಎಣ್ಣೆ ಕಾದ್ಮೇಲೆ ಸ್ವಲ್ಪ ಮೆಂತ್ಯ, ಒಂದು ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಮೆಣಸಿನ್ಕಾಯಿ ಮತ್ತು ಧನಿಯಾ, ಜೀರಿಗೆ, ಮೆಣಸು ಇದೆಲ್ಲ ಡ್ರೈ ರೋಸ್ಟ್ ಮಾಡಬೇಕು. ಹುರಿದಾದ್ಮೇಲೆ ಲಾಸ್ಟ್ಗೆ ಸ್ವಲ್ಪ ಗಸಗಸೆ. ಇದು ಹುರಿದಾದ್ಮೇಲೆ ಸ್ವಲ್ಪ ಹೊತ್ತು ತಣ್ಣಗಾಗಿ ಎತ್ತಿಡೋಣ. ನೆಕ್ಸ್ಟು ಅದೇ ಬಾಣಲಿಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ್ಮೇಲೆ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಹಾಕೋಣ. ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆಗಲಿ. ಈರುಳ್ಳಿ ಈ ಥರ ಸ್ವಲ್ಪ ಫ್ರೈ ಆದಮೇಲೆ 2 ಟೊಮೊಟೊ ಕಟ್ ಮಾಡಿ ಹಾಕೋಣ. ಇದು ಮಿಕ್ಸ್ ಆಗಬೇಕು, ಫ್ರೈ ಆಗಲಿ. ಅದು ಫ್ರೈ ಆಗೋಷ್ಟೊಳಗೆ ಇದು ಹುರಿದಿದ್ವಲ್ಲ ಇದನ್ನ ರುಬ್ಬಬೇಕು. ನೈಸಾಗೆ ಈ ರೀತಿ ನೈಸಾಗಿ ರುಬ್ಕೋಬೇಕು. ಇಷ್ಟು ಫ್ರೈ ಆದರೆ ಸಾಕು, ಆಫ್ ಮಾಡೋಣ. ತಣ್ಣಗಾಗಲಿ. ನೆಕ್ಸ್ಟು ಕುಕ್ಕರ್ ತಗೊಂಡು ಕುಕ್ಕರ್ ಕಾದ್ಮೇಲೆ ಎಣ್ಣೆ ಹಾಕೋಣ. ಎಣ್ಣೆ ಕಾಯಲಿ. ಎಣ್ಣೆ ಕಾದ್ಮೇಲೆ ಸಾಸಿವೆ, ಕರಿಬೇವು, ಹಾಕಿದ್ಮೇಲೆ ಕಾಳು, ಕಾಳು ಜೊತೆ ಇದು ಮಾಡ್ಕೋಬೇಕು. ಹಾಕೊಂಡಿದೆ ಪಡ್ಲಕಾಯಿ ಮತ್ತು ಕಡಲೆಕಾಯಿ ಎರಡೂ ನೀಟಾಗಿ ಫ್ರೈ ಆಗಲಿ. ಅದು ಫ್ರೈ ಆಗೋ ಅಷ್ಟೊಳಗೆ ಇದು ಹುರಿದಿದ್ದಲ್ಲ ಟೊಮೊಟೊ, ಈರುಳ್ಳಿ ಇದನ್ನ ರುಬ್ಬೋಣ ನೈಸಾಗೆ. ಈ ಥರ ರುಬ್ಬಿದ್ಮೇಲೆ ಕಾಯಿ ಇತ್ತಲ್ಲ, ಕಾಯಿನ ಇಕ್ಕಿ ಹಾಕ್ಬಿಟ್ಟು ರುಬ್ಬಬೇಕು. ಈ ಥರ ರುಬ್ಬಾದ್ಮೇಲೆ ಪೌಡ್ರ್ ಇದೆಯಲ್ಲ ಇದನ್ನು ಇಕ್ಕಿ ಹಾಕ್ಬಿಟ್ಟು ರುಬ್ಬಿಡೋಣ ನೈಸಾಗೆ. ಈ ಥರ ನೈಸಾಗಿರಬೇಕು. ಇವಾಗ ಕಾಳು ಚೆನ್ನಾಗಿ ಫ್ರೈ ಆಗಿದೆ. ಕಾಳು ಮತ್ತು ಕಡಲೆಕಾಯಿ ಅದಕ್ಕೆ ಹಿಂಗೆ ಹಾಕೋಣ. ಹಾಕ್ಬಿಟ್ಟು ಒಂದು 5 ನಿಮಿಷ ಫ್ರೈ ಮಾಡೋಣ. ಇದು ಈ ರೀತಿ ಒಂದು 5 ನಿಮಿಷ ಫ್ರೈ ಆದಮೇಲೆ ನೀರು ಹಾಕೋಣ. ನೀರು ಎಷ್ಟು ಬೇಕೋ ಅಷ್ಟು ಹಾಕಬೇಕು. ನೀರನ್ನು ಹಾಕಿದ್ಮೇಲೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಬಿಟ್ಟು ಮುಚ್ಚಳ ಹಾಕಿ 2 ಕೂಗಿಸ್ಕೋಬೇಕು. ಇವಾಗ ಇದಾಗಿದೆ. ನೆಕ್ಸ್ಟ್ ಇನ್ನೊಂದು ಪಾತ್ರೆಗೆ ಹಾಕಿಡೋಣ. ಇವಾಗ ಪಡ್ಲಕಾಯಿ ಮತ್ತು ಕಾಬೂಲ್ ಕಡಲೆ ಸಾಂಬಾರು ರೆಡಿಯಾಗಿದೆ. ಅದಕ್ಕೆ ಲಾಸ್ಟಲ್ಲಿ ಕೊತ್ತಂಬರಿ ಹಾಕೋಣ. ಇದು ಇಡ್ಲಿ ಜೊತೆ, ಚಪಾತಿ ಜೊತೆ ಮತ್ತು ದೋಸೆ ಜೊತೆ, ಅನ್ನದ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೆಯಲ್ಲಿ ಇವತ್ತು ಇಡ್ಲಿ ಜೊತೆ ಮಾಡಿದ್ದೀವಿ.
ಇಡ್ಲಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಮಾಡ್ಕೊಳ್ಳಿ. ಥ್ಯಾಂಕ್ ಯು.